ಇದು ಮನೆ ಎಂಟ್ರೆನ್ಸ್ ಬರುತ್ತೆ ಇಲ್ಲಿ. ಇಲ್ಲಿ ನೀವು ಮನೆ ಕಟ್ಟಿದಾಗ ವಾಟರ್ ಕನೆಕ್ಷನ್ ಕೂಡ ಇಲ್ಲಿ ರೆಡಿ ಆಗಿದೆ. ಇದು ಸ್ಯಾನಿಟರಿ ಕನೆಕ್ಷನ್ ರೆಡಿ ಆಗಿದೆ. ಇದು ಒಂದು ಡಿಸೈನ್ ತರ ಯಾಕೆ ಅಂತ ಹೇಳಿದ್ರೆ ಆಕ್ಚುಲಿ ಕೇಬಲಿಂಗ್ ಸಿಸ್ಟಮ್ ಇರುತ್ತೆ ಇದ್ರೊಳಗಡೆ. ಯಾರಾದ್ರೂ ಸೈಟ್ಸ್ ಅನ್ನ ಕೊಂಡ್ಕೋಬೇಕು ಅನ್ನೋರು ಇದ್ರೆ ಅಥವಾ ನಾವು ಸೈಟ್ ತಗೊಂಡು ಮನೆ ಕಟ್ಟಬೇಕು ಅನ್ನೋರಿದ್ರೆ ಅಥವಾ ಒಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋರಿದ್ರೆ ಅವರಿಗೆ ಒರಾಯನ್ ಗ್ರೂಪ್ಸ್ ಕಡೆಯಿಂದ ಒಂದು ಬೆಸ್ಟ್ ಅಪಾರ್ಚುನಿಟಿ ಇದೆ. BMRD ಅಪ್ರೂವ್ಡ್ ಇರ್ತಕ್ಕಂತ ಇಂಡಿವಿಜುವಲ್ ಈ ಖಾತೆ ಇರ್ತಕ್ಕಂತ ಪ್ಲಾಟ್ ನ ಡೆವಲಪ್ಮೆಂಟ್ ಮಾಡಿದೀವಿ. ಮನೆ ಕಟ್ಲಿಕ್ಕೆ ಬೇಕಾಗಿದ್ದು ಒಂದು ನೀರು, ಇನ್ನೊಂದು ಎಲೆಕ್ಟ್ರಿಸಿಟಿ ಬೇಕಾಗುತ್ತೆ. ಸೊ ಎರಡೂ ಕೂಡ ಪ್ರೊವೈಡ್ ಮಾಡಿದೀವಿ. ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್. ಒಂದು ಪಾರ್ಕ್ ಅಲ್ಲ, ಇದು ಒಂದು 2-3 ಇದ್ದಂಗಿದೆ ಸರ್. ಒಂದು ಮಕ್ಕಳಿಗೆ ಆಡೋದಕ್ಕೆ ಒಂದಿದೆ, ಇನ್ನೊಂದು ನಾವೇನಾದ್ರೂ ವಾಕಿಂಗ್ ಆತರ ಏನಾದ್ರು ಮಾಡೋದಾದ್ರೆ ಅದಕ್ಕೆ ಒಂದು ಸ್ಪೆಷಲ್ ಆಗಿಟ್ಟಿದೆ. ಖಂಡಿತವಾಗ್ಲೂ ಈ ಸಂಡೇ ಬಂದು ಯಾರು ಇನಿಷಿಯಲಿ ಬುಕ್ ಮಾಡ್ಕೊಳ್ತಾರೆ ಫಸ್ಟ್ 25 ಬುಕಿಂಗ್ಸ್ ಗೆ 1 ಲಕ್ಷ ವರ್ತ್ ಗೋಲ್ಡ್ ನ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. 1 ಲಕ್ಷ ವರ್ತ್ ಗೋಲ್ಡ್ ನ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಅದು ಕೂಡ ನಿಮ್ಮ ಚಾನೆಲ್ ಮುಖಾಂತರ ಬಂದವರಿಗೆ ಬಸ್ ಅಲ್ಲಿ ಇಲ್ಲೇ ಓಡಾಡುತ್ತೆ. BMTC ಬಸ್ಗಳು ಕೂಡ ಇಲ್ಲೇ ಓಡಾಡುತ್ತೆ. ವಾಕಬಲ್ ಸಿಗುತ್ತೆ ನಿಮಗೆ. ಜನ ತಗೊಳ್ಬೇಕು ಅಂತ ಹುಡುಕ್ತಾ ಇರ್ತಾರೆ. ಹೋದಲ್ಲೆಲ್ಲ ಒಂದಿಷ್ಟು ಬೋರ್ಡ್ಸ್ ಗಳು, ಒಂದಿಷ್ಟು ಲೇಔಟ್ಸ್ ಗಳು, ಎಲ್ಲಿ ಬಂಡವಾಳ ಹಾಕ್ಬೇಕು ಅನ್ನೋದೇ ಕನ್ಫ್ಯೂಷನ್. ಹಾಗಾಗಿ ಡಾಕ್ಯುಮೆಂಟೇಶನ್ ಅಂತ ಬಂದಾಗ BMRD ಅಪ್ರೂವ್ಡ್ ಇರುತ್ತೆ. ಅಪ್ರೂವ್ಡ್ ಇಲ್ಲದೆ ನಾವೇನು ಮಾಡಕ್ಕಾಗಲ್ಲ. ಇವಾಗ ಒಂದು ಸೈಟ್ ತಗೊಂಡ್ ಬಿಟ್ಟಿರ್ತೀರಾ, ಒಂದ್ 2-3 ವರ್ಷ ಬಿಟ್ಟು ನೋಡಿದಾಗಲೇ ಒಳ್ಳೆ ಅಪ್ರಿಸಿಯೇಷನ್ ಬಂದಿರಬೇಕು. ಒಂದು ಅಪಾರ್ಟ್ಮೆಂಟ್ ತಗೊಳ್ಬೇಕು ಅಂದ್ರೆ 1.5 ಕೋಟಿ 2 ಕೋಟಿಯಿಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಸೊ ಹಾಗಾಗಿ ನಾವು ಒಂದು ಬೆಸ್ಟ್ ಪ್ರೈಸ್ ಅಂದ್ರೆ ನಾಮಿನಲ್ ಪ್ರೈಸ್ ಎಲ್ಲರಿಗೂ ಕೈಗೆಟ್ಕೋ ಬೆಲೆಯಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು 3299 3299 ರೂಪಾಯಿ ಮಾತ್ರ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ. ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ವೈಟ್ ಫೀಲ್ಡ್ ಸರ್ಜಾಪುರದ ಮಧ್ಯಭಾಗದಲ್ಲಿದ್ದೀನಿ. ನೋಡಿ, ನನ್ನ ಹಿಂದೆ ಒಂದು ಪ್ರೀಮಿಯಂ ಪ್ಲಾಟ್ ನಿಮಗೆ ಕಾಣಿಸ್ತಿದೆಯಲ್ಲ, ಆ ಒಂದು ಲೇಔಟ್ನ ಒಳಗಡೆ ಇದ್ದೀನಿ. ಇದು ಒರಾಯನ್ ಗ್ರೂಪ್ಸ್ ಅವರ ಲೇಔಟ್. ಇದು ಈ ಒಂದು ಲೇಔಟ್ ಇದೆಯಲ್ಲ, ಇದೇ ಸಂಡೇ ಅಂದರೆ ನಾಡಿದ್ದು ಸಂಡೇನೆ ಈ ಒಂದು ಲೇಔಟು ಲಾಂಚ್ ಆಗ್ತಾ ಇದೆ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾರಾದರೂ ಸೈಟ್ಸನ್ನು ಕೊಂಡ್ಕೋಬೇಕು ಅನ್ನೋರಿದ್ರೆ ಅಥವಾ ನಾವು ಸೈಟ್ ತಗೊಂಡು ಮನೆ ಕಟ್ಟಬೇಕು ಅನ್ನೋರಿದ್ರೆ ಅಥವಾ ಒಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋರಿದ್ರೆ ಅವರಿಗೆ ಒರಾಯನ್ ಗ್ರೂಪ್ಸ್ ಕಡೆಯಿಂದ ಒಂದು ಬೆಸ್ಟ್ ಅಪಾರ್ಚುನಿಟಿ ಇದೆ. ಒಂದಿಷ್ಟು ಡಿಸ್ಕೌಂಟ್ ಕೂಡ ಇಲ್ಲಿ ಸಿಗುತ್ತೆ. ಇದೇನು ಎತ್ತ ಇದ್ರ ಬಗ್ಗೆ ಒಂದು ಡೀಟೇಲ್ ಮಾಹಿತಿಯನ್ನ ಇಲ್ಲಿನ ಜನರಲ್ ಮ್ಯಾನೇಜರ್ ಆಗಿರುವಂತ ಸುರೇಂದ್ರ ಅವರು ಇಲ್ಲ ಇದ್ದಾರೆ, ಅವರಿಂದ ಕೊಡಿಸೋ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ಕಾರ. ಸರ್ ಚೆನ್ನಾಗಿದೆ ಸರ್, ನೀವ್ ಹೇಗಿದ್ದೀರಿ? ಫೈನ್ ಸರ್, ತುಂಬಾ ಚೆನ್ನಾಗಿದೆ. ನನಗೆ ಇಲ್ಲಿಗೆ ಬಂದಾಗ ಇವತ್ತು ವೈಟ್ ಫೀಲ್ಡ್ ನ್ಯೂ ಎಕ್ಸ್ಟೆನ್ಷನ್ ಹತ್ರ ಬಂದಾಗ ಈ ಪ್ಲಾಟ್ ಏನ್ ನೋಡಿದೆ ನಾನು, ಇದೊಂದು ಪ್ರೀಮಿಯಂ ಪ್ಲಾಟ್. ಇದು ಇಲ್ಲಿ 7 ಎಕರೆ ಜಾಗದಲ್ಲಿ ನೀವೊಂದು 120 ಸೈಟ್ಸ್ ಗಳನ್ನ ಮಾಡಿದೀರಾ. ಈ ಸಂಡೇನೆ ಇದು ಲಾಂಚ್ ಆಗ್ತಾ ಇರೋದು ಅಂತ ಹೇಳಿ ಕೇಳೋದಕ್ಕೆ ಖುಷಿ ಆಯ್ತು. ಜೊತೆಗೆ ನಮ್ಮ ಒಂದು ವಾಹಿನಿಯಲ್ಲಿ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದಾರೆ ಅವರಿಗೆ ತಗೊಳ್ಳೋದಿದ್ರೆ ಒಂದು ಒಳ್ಳೆ ಅವಕಾಶ, ಬೆಸ್ಟ್ ಅಪಾರ್ಚುನಿಟಿ ಕೂಡ ಈ ವಿಡಿಯೋದಿಂದ ಸಿಗ್ತಾ ಇದೆ ಸರ್. ಸೊ ಈಗ ಸದ್ಯಕ್ಕೆ ನಾವಿರೋದು ವೈಟ್ ಫೀಲ್ಡ್ ಮತ್ತೆ ಸರ್ಜಾಪುರ ಮಧ್ಯಭಾಗದಲ್ಲಿ ಅಲ್ವಾ ಸರ್? ಪ್ರಾಜೆಕ್ಟ್ ಬಂದ್ಬಿಟ್ಟು ನಿಮ್ಗೆ ವೈಟ್ ಫೀಲ್ಡ್ ಮತ್ತು ಸರ್ಜಾಪುರ ಸರೌಂಡಿಂಗ್ ಅಲ್ಲಿ ಯಾರ್ಯಾರು ಸೈಟ್ ನೋಡ್ತಾ ಇರ್ತಾರೆ, ಒಂದು ಮನೆ ಕಟ್ಕೋಬೇಕು ಅನ್ನೋದು ಎಲ್ಲರದ್ದು ಕನಸಿರುತ್ತೆ. ಹಾಗಾಗಿ ನಿಯರ್ ಬೈ ವೈಟ್ ಫೀಲ್ಡ್ ಅಂತ ಹೇಳಿದಾಗ ಸಿಟಿ ಲಿಮಿಟ್ ಬರುತ್ತೆ, ತುಂಬಾ ಕಾಸ್ಟ್ಲಿ. ಎಲ್ಲೂ ಸೈಟ್ ಕೂಡ ಸಿಗ್ತಾ ಈ ಭಾಗದಲ್ಲಿ ನಾನೇ ಕೇಳಿಸ್ಕೊಂಡಿದ್ದೀನಿ 10-12 ಸಾವಿರ ಇದೆ ಅಂತ ಕೇಳ್ಪಟ್ಟೆ. 10,000-12,000 ವರೆಗೂ ಓಡ್ತಾ ಇದೆ. ಸೊ ಹಾಗಾಗಿ ನಾವು ಒಂದು ಸ್ವಲ್ಪ ಒಂದು ಒಳ್ಳೆ ಬಜೆಟ್ ಅಲ್ಲಿ ಒಂದು ಎಲ್ಲರಿಗೂ ಒಂದು ಕನಸಿನ ಮನೆನ ಕೊಡೋಣ ನಿರ್ಧಾರದಲ್ಲಿ ಒಂದು 7 ಎಕರೆ ಜಾಗದಲ್ಲಿ BMRD ಅಪ್ರೂವ್ಡ್ ಇರ್ತಕ್ಕಂತ ಇಂಡಿವಿಜುವಲ್ ಈ ಖಾತೆ ಇರ್ತಕ್ಕಂತ ಪ್ಲಾಟ್ ನ ಡೆವಲಪ್ಮೆಂಟ್ ಮಾಡಿದೀವಿ. ನೀವು ನೋಡಿರ್ಬೋದು, ತುಂಬಾ ಸುಂದರವಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಪ್ರತಿಯೊಂದು ಎಮ್ಯುನಿಟೀಸ್ ಕೂಡ ಇದೆ ಈ ಪ್ಲಾಟ್. ಇದರಲ್ಲಿ ಎಮ್ಯುನಿಟೀಸ್ ಅಂತ ಬಂದಾಗ ನಿಮ್ಗೆ 30 ಫೀಟ್ ಮತ್ತೆ 40 ಫೀಟ್ ರೋಡ್ ಸಿಗುತ್ತೆ. ಆಮೇಲೆ ಗೇಟೆಡ್ ಕಮ್ಯುನಿಟಿ, 24 ಅವರ್ಸ್ ಸೆಕ್ಯೂರಿಟಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಒಂದು ಸೈಟ್ ತಗೊಂಡಾಗ ಫಸ್ಟ್ ಮೇಜರ್ ಆಗಿ ಬೇಕಾಗಿರೋದೇ ಸೆಕ್ಯೂರಿಟಿ ಅವ್ರಿಗೆ. ಟೋಟಲಿ ಗೇಟೆಡ್ ಕಮ್ಯುನಿಟಿ ಇರುತ್ತೆ. 24 ಅವರ್ಸ್ ಸೆಕ್ಯೂರಿಟಿ ಸರ್ವಿಸ್ ಕೂಡ ಇದೆ ನಮ್ಮಲ್ಲಿ. ಅದ್ರ ಜೊತೆಗೆ ಬೇಸಿಕ್ ಎಮ್ಯುನಿಟೀಸ್ ಅಂತ ಬೇಕಾದಾಗ ಮನೆ ಕಟ್ಲಿಕ್ಕೆ ಬೇಕಾಗಿದ್ದು ಒಂದು ನೀರು, ಇನ್ನೊಂದು ಎಲೆಕ್ಟ್ರಿಸಿಟಿ ಬೇಕಾಗುತ್ತೆ. ಸೊ ಎರಡೂ ಕೂಡ ಪ್ರೊವೈಡ್ ಮಾಡಿದೀವಿ. ಲೇಔಟ್ ಅಲ್ಲಿ 3 ಬೋರ್ವೆಲ್ ಹಾಕಿದೀವಿ, ಓವರ್ ಹೆಡ್ ಟ್ಯಾಂಕ್ ಮಾಡಿದೀವಿ. ಇದೇ ಕಾಣಿಸ್ತಾ ಇದೆ ನಿಮ್ಗೆ. ಎಲ್ಲಾ ಪ್ಲಾಟ್ ಗಳಿಗೂ ಕೂಡ ಇಂಡಿವಿಜುವಲ್ ಕನೆಕ್ಷನ್ ನಾವು ವಾಟರ್ ಲೈನ್ ಕೊಟ್ಟಿದೀವಿ. 24x7 ವಾಟರ್ ಬರುತ್ತೆ. ಯಾವುದೇ ತರ ಚಾರ್ಜ್ ಕಟ್ಟೋ ಅವಶ್ಯಕತೆ ಇಲ್ಲ. ಕಾಮನ್ ಬೋರ್ವೆಲ್ ಇಂದ ಬರುತ್ತೆ. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಕೂಡ ಆಲ್ರೆಡಿ ನೀವು ನೋಡ್ತಾ ಇರಬಹುದು, ಎಲ್ಲ ಅಂಡರ್ಗ್ರೌಂಡ್ ಕೇಬಲಿಂಗ್ ಸಿಸ್ಟಮ್ ಮಾಡಿದೀವಿ. ಪ್ರತಿ ಈಚ್ ಪ್ಲಾಟ್ ಗೂ ಕೂಡ ಅಂಡರ್ಗ್ರೌಂಡ್ ಕೇಬಲಿಂಗ್ ಸಿಸ್ಟಮ್ ಮಾಡ್ಬಿಟ್ಟು ತುಂಬಾ ಬ್ಯೂಟಿಫುಲ್ ಆಗಿ ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಅನ್ನೋ ತರ ವ್ಯವಸ್ಥೆ ಮಾಡಿದೀವಿ. ಅದ್ರ ಜೊತೆಗೆ ವಿಶಾಲವಾದಂತ ಒಂದು ಪಾರ್ಕ್ ಕೊಟ್ಟಿದೀವಿ. ಆ ಕಡೆ ನೋಡ್ಬೋದು. ತುಂಬಾ ಇಷ್ಟ ಆಗಿದ್ದು ಅದೇ. ಈಗ ನೆಕ್ಸ್ಟ್ ನಾವು ಅಲ್ಲಿಗೆ ಹೋಗ್ತಾ ಇದೀವಿ. ನಮ್ ಮುಂದೆನೆ ಆ ಪಾರ್ಕ್ ಇದೆ. ಒಂದು ಪಾರ್ಕ್ ಅಲ್ಲ, ಇದು ಒಂದು 2-3 ಇದ್ದಂಗಿದೆ ಸರ್. ಒಂದು ಮಕ್ಕಳಿಗೆ ಆಡೋದಕ್ಕೆ ಒಂದಿದೆ, ಇನ್ನೊಂದು ನಾವೇನಾದ್ರೂ ವಾಕಿಂಗ್ ಆತರ ಏನಾದ್ರು ಮಾಡೋದಾದ್ರೆ ಅದಕ್ಕೆ ಒಂದು ಸ್ಪೆಷಲ್ ಆಗಿಟ್ಟಿದೆ. ಖಂಡಿತವಾಗ್ಲೂ ಇದು ಎಲ್ಲೂ ಕೂಡ ಈ ತರದ್ದು ನಾನು ನೋಡಿಲ್ಲ.
ಅಂದ್ರೆ ಒಂದು ಪಾರ್ಕ್ ಇದೆ ಅಂತ ಹೇಳ್ತಾರೆ ಬಿಟ್ರೆ ಡೆವಲಪ್ಮೆಂಟ್ ಆಗೋದು ತುಂಬಾ ಕಡಿಮೆ. ಖಂಡಿತ ಸೊ ಈ ಲೇಔಟ್ ಒಳಗಡೆ ಒರಾಯನ್ ಗ್ರೂಪ್ಸ್ ಅವ್ರ ಕಡೆಯಿಂದ ಆಗಿರೋದಕ್ಕೋಸ್ಕರ ಬಹುಶಃ ಒಂದು ಬೆಸ್ಟ್ ಪಾರ್ಕ್ ಕೂಡ, ಅಂದ್ರೆ ಮಕ್ಕಳಿಗೆ ಆಡೋದಕ್ಕಿರ್ಬಹುದು, ವಯಸ್ಸಾದವರಿಗೆ ನಡೆದಾಡೋದಕ್ಕಿರ್ಬಹುದು, ಎಲ್ಲದಕ್ಕೂ ಕೂಡ ವ್ಯವಸ್ಥಿತವಾಗಿ ನೀವು ಮಾಡಿದೀರಾ ಅಲ್ವಾ? ಖಂಡಿತವಾಗ್ಲೂ. ಈಗ ನೋಡಿ, ತುಂಬಾ ಸಿಟಿ ಲೈಫ್ ಅಲ್ಲಿ ಒಂದು ಕೆಲಸ ಮಾಡ್ಕೊಂಡು ಮನೆಗೆ ಬಂದ್ರೆ ಎಸ್, ಮನೆ ಅನ್ನೋದು ನೆಮ್ಮದಿ ಸಿಗುವಂತ ಜಾಗ, ಹೌದು. ತುಂಬಾ ಪೀಸ್ಫುಲ್ ಆಗಿರ್ಬೇಕು ಅಂತ ಜನ ಇಷ್ಟಪಡ್ತಾರೆ. ಹಾಗಾಗಿ ತುಂಬಾ ಪೀಸ್ಫುಲ್, ಒಂದ್ಸರಿ ಮನೆಗೆ ಬಂದ್ರೆ ಅಪ್ಪ ಮನೆಗೆ ಬಂದಲ್ಲಪ್ಪ ಅಂತ ಖುಷಿ ಆಗ್ಬೇಕು. ಅದೇ ತರ ಮಕ್ಕಳು ಇದ್ದಾಗ ಆಟ ಆಡೋಣ ಅಂತ ಹೇಳಿದ್ರೆ ದೊಡ್ಡದಾಗ ಒಂದು ಪಾರ್ಕ್ ವ್ಯವಸ್ಥೆ ಮಾಡಿದೀವಿ. ಇಲ್ಲೇ ಇದೆ ತುಂಬಾ ಚೆನ್ನಾಗಿ ಗ್ರೀನರಿನ ಮೇಂಟೈನ್ ಮಾಡಿದೀವಿ. ಓಕೆ. ಅದ್ರ ಜೊತೆ ಇದ್ರ ನೆಕ್ಸ್ಟ್ ಇಷ್ಟೇ ಜಾಗದಲ್ಲಿ ಮತ್ತೆ ವಾಕಿಂಗ್ ಟ್ರ್ಯಾಕ್ ಕೂಡ ಕೊಟ್ಟಿದೀವಿ. ಬೆಳಗ್ಗೆ ಎದ್ರೆ ಜಾಯಿಂಗ್ ಮಾಡ್ಕೋಬಹುದು. ಅದು ಹಿಮಗಿರಿ ಅಂತ ಬೇರೆ ಹೆಸರಿಟ್ಟಿದ್ದೀರಾ? ಹೌದು, ಹಿಮಗಿರಿ ಆರ್ಚಿಡ್ ಅಂತ ಹೆಸರಿದೆ. ಓಕೆ. ಸೊ ಅದು ಕೂಡ ಇದೆ, ನಿಮ್ಗೆ ವ್ಯವಸ್ಥೆ ಇದೆ. ಅದ್ರ ಜೊತೆಗೆ ನೋಡ್ಬೋದು ಪ್ರೈಸ್. ಈಗ ಮೈನ್ ಆಗಿ ಬೇಕಾಗಿರೋದೇ ನಮ್ಗೆ ಒಂದು ಅಫೋರ್ಡಬಲ್ ರೀತಿಯಲ್ಲಿ ಸಿಕ್ಕಿದ್ರೆ ತುಂಬಾ ಖುಷಿ ಆಗುತ್ತಲ್ಲಪ್ಪ ಅಂತ. ವೈಟ್ ಫೀಲ್ಡ್ ಅಂತ ಹೇಳಿದಾಗ, ವೈಟ್ ಫೀಲ್ಡ್ ಸರ್ಜಾಪುರ ಅಂದಾಗ ತುಂಬಾ ಡೆವಲಪ್ಮೆಂಟ್ ಏರಿಯಾ, ನೀವು ನೋಡ್ತಾ ಇರ್ತೀರಾ ಎಷ್ಟೋ ಅಪಾರ್ಟ್ಮೆಂಟ್ ಆಗಿದೆ. ಆಮೇಲೆ ಐಟಿ ಹಬ್ ಕೂಡ ಬಂದಿದೆ ಸರ್ಜಾಪುರದಲ್ಲಿ. ನೋಡಿ ಈಗ ಈ ಕಡೆ ಅಂದ್ರೆ ಅದೇ ಐಟಿ ಹಬ್ಬೇ ಬಿಡಿ, ಅದು ಖಂಡಿತವಾಗ್ಲೂ ಇಲ್ಲದೆ ಇರೋ ಕಂಪನಿಗಳಿಲ್ಲ. ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಇಲ್ಲೇ ಸುತ್ತಮುತ್ತಲಲ್ಲಿ. ಖಂಡಿತವಾಗ್ಲೂ. ಈಗ ನೋಡಿ, ಸಿಟಿ ಲಿಮಿಟ್ ಅಲ್ಲಿ ಅಂತ ಬಂದಾಗ ನಮ್ಗೆ ಸಿಟಿಯಲ್ಲಿ ತುಂಬಾ ಟ್ರಾಫಿಕ್. ಇಲ್ಲಿಂದ 1 ಕಿಲೋಮೀಟರ್ ಹೋಗ್ಬೇಕು ಅಂತ ಹೇಳಿದ್ರೆ 20 ಮಿನಿಟ್ಸ್ ವೆಯ್ಟ್ ಮಾಡ್ಬೇಕಾಗುತ್ತೆ. ಮೆಟ್ರೋ ಇದೆ, ಅಟ್ ದ ಸೇಮ್ ಟೈಮ್ ಎಲ್ಲರೂ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡಲ್ಲ. ಒಂದ್ ಕೆಲ್ಸಕ್ಕೆ ಹೋಗ್ಬೇಕು ಬರ್ಬೇಕು ಅಂತ ಹೇಳಿದ್ರು ಕೂಡ ಸಿಕ್ಕಾಪಟ್ಟೆ ಟ್ರಾಫಿಕ್. ಎಲ್ಲರೂ ಸ್ವಲ್ಪ ಔಟ್ಸ್ಕರ್ಟ್ ಅಲ್ಲಿ ಇರ್ಲಪ್ಪ ಅನ್ನೋ ತರ ನೋಡ್ತಾರೆ. ಇವಾಗ ಐಟಿ ಬಿಟಿ ಹಬ್ ಕೂಡ ನಿಮ್ಗೆ ಔಟ್ಸ್ಕರ್ಟ್ ಅಲ್ಲಿ ತಗೊಳ್ತಾ ಇದಾರೆ. ಫಾರ್ ಎಕ್ಸಾಂಪಲ್, ಈ ಕೊಡತಿ ಗೇಟ್ ಅಲ್ಲಿ ಇರ್ತಕ್ಕಂಥ ವಿಪ್ರೋ ಇರ್ಬೋದು. ವಿಪ್ರೋ ಎಷ್ಟೋ ಎಕರೆಯಲ್ಲಿ ದೊಡ್ಡ ಬೇಸ್ ಕ್ಯಾಂಪ್ ಮಾಡಿದ್ದಾರೆ. ಇವಾಗ ಒಂದ್ 5 ಲಕ್ಷ ಜನ ವರ್ಕ್ ಮಾಡ್ತಾ ಇದಾರೆ ಅಲ್ಲಿ. ಅವರು ಕೂಡ ರೆಸಿಡೆನ್ಶಿಯಲ್ ಅವಶ್ಯಕತೆ ಇರುತ್ತೆ. ಹಾಗಾಗಿ ಎಲ್ಲಾ ಸಿಟಿಲಿ ಇರ್ತಕ್ಕಂಥ ಎಲ್ಲಾ ಇಂಡಸ್ಟ್ರೀಸ್ ಇರ್ಬೋದು, ಐಟಿ ಹಬ್ ಆಗಿರ್ಬೋದು, ಸ್ವಲ್ಪ ಬೆಂಗಳೂರಿಂದ ಔಟ್ಸ್ಕರ್ಟ್ ಅಲ್ಲಿ ಮಾಡ್ತಾ ಇದಾರೆ ಎಲ್ಲಾ ಕಡೆ. ಸೊ ಹಾಗಾಗಿ ಜನ ಇವಾಗ ಏನು ಸ್ವಲ್ಪ ಸಿಟಿಯಿಂದ ಔಟ್ಸ್ಕರ್ಟ್ ಅಲ್ಲಿ ಎಲ್ಲ ಸೈಟ್ ಪರ್ಚೇಸ್ ಮಾಡ್ತಾರೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಫ್ಯೂಚರ್ ಡೇಸ್ ಅಲ್ಲಿ 100% ಅವ್ರಿಗೆ ಒಳ್ಳೆ ಗುಡ್ ರಿಟರ್ನ್ಸ್ ಬರೋದಂತ ಖಂಡಿತವಾಗ್ಲೂ ಬರುತ್ತೆ. ಹೌದು. ಯಾಕೆಂತ ಹೇಳಿದ್ರೆ ಸಿಟಿ ಲಿಮಿಟ್ ಅಲ್ಲ ಸ್ಯಾಚುರೇಷನ್ ಲೆವೆಲ್ ಮುಗ್ದೋಯ್ತು. 10,000 12,000 ಹೋಯ್ತು. ಈಗೆಲ್ಲ ಅಪಾರ್ಟ್ಮೆಂಟ್ಸ್, ಒಂದು ಅಪಾರ್ಟ್ಮೆಂಟ್ ತಗೊಳ್ಬೇಕು ಅಂದ್ರೆ 1.5 ಕೋಟಿ 2 ಕೋಟಿಯಿಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಸೊ ಹಾಗಾಗಿ ನಾವು ಒಂದು ಬೆಸ್ಟ್ ಪ್ರೈಸ್ ಅಂದ್ರೆ ನಾಮಿನಲ್ ಪ್ರೈಸ್, ಎಲ್ಲರಿಗೂ ಕೈಗೆಟ್ಕೋ ಬೆಲೆಯಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು 3299 3,299 ರೂಪಾಯಿ ಮಾತ್ರ. ಅದು ಕೂಡ BMRD ಅಪ್ರೂವಲ್ ಆಗಿರ್ತಕ್ಕಂಥ ಇಂಡಿವಿಜುವಲ್ ಖಾತಾ ಇರ್ತಕ್ಕಂಥ 100% ಡೆವಲಪ್ಮೆಂಟ್ ಆಗಿ ಇರ್ತಕ್ಕಂಥ ಲೇಔಟ್ ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸರ್, ಈಗ ನಾವು ವಿಡಿಯೋದಲ್ಲಿ ನಿಮ್ಮ ಏನು ಈ ಲೇಔಟ್ ಅನ್ನು ತೋರಿಸ್ತಾ ಇದೀವಿ, ನಮ್ಮ ವೀಕ್ಷಕರಿಗೆ ಏನಾದ್ರೂ ಹೆಲ್ಪ್ ಆಗ್ಬೇಕು ಅನ್ನೋದು ನನ್ನ ಒಂದು ಮನೋಭಿಲಾಷೆ ಸರ್. ಈಗ ಈ ವಿಡಿಯೋನ ನೋಡ್ಕೊಂಡು ಯಾರಾದ್ರೂ ನಿಮ್ಗೆ ಕಾಲ್ ಮಾಡಿದ್ರೆ, ಸೊ ನಮ್ಮ ವೀಕ್ಷಕರಿಗೆ ಪ್ಲಸ್ ಈಗ ಏನು ನೀವು ಇದನ್ನ ಈಗಷ್ಟೇ ರಿಲೀಸ್ ಮಾಡ್ತಾ ಇದ್ದೀರಾ, ಜನರಿಗೆ ತೋರಿಸ್ತಾ ಇದ್ದೀರಾ ಈ ಪ್ರಾಜೆಕ್ಟ್ ಅನ್ನ. ಸೊ ನಿಮ್ಮ ಹಿಂದೆ ತುಂಬಾ ಪ್ರಾಜೆಕ್ಟ್ ಗಳನ್ನ ನೀವು ಮಾಡಿದೀರಾ. ಇಲ್ಲಿಗೆ ಬಂದು ಏನಾದ್ರು ಬೈ ಮಾಡಿದ್ರೆ ಅವ್ರಿಗೆ ಏನ್ ಸ್ಪೆಷಲ್ ಪ್ರೈಸ್ ಏನಾದ್ರು ಕೊಡ್ತೀರಾ, ಆಫರ್ ಏನಾದ್ರು ಕೊಡ್ತೀರಾ, ಅಥವಾ ಬೇರೆ ಏನಾದ್ರು ಸಿಗ್ಬಹುದಾ ನಮ್ಮ ವೀಕ್ಷಕರಿಗೆ ಅಂತ? ಖಂಡಿತವಾಗ್ಲೂ ಸರ್. ನೋಡಿ, ನಿಮ್ಮ ಚಾನಲ್ ಮುಖಾಂತರ ಬಂದು ನಾವು ನೋಡಿ, ನಿಮ್ಮ ಚಾನಲ್ ಕೂಡ ತುಂಬಾ ಫೇಮಸ್ ಆಗಿದೆ, ಒಳ್ಳೊಳ್ಳೆ ವಿಚಾರಗಳನ್ನ ಜನರಿಗೆ ತಲುಪಿಸ್ತಾ ಇದೆ. ಹಾಗಾಗಿ ಅದ್ರ ಜೊತೆಗೆ ನಾವು ಕೂಡ ಓರಿಯನ್ ಗ್ರೂಪ್ಸ್ ಅಂತ ಬಂದಾಗ ಇಟ್ಸ್ ನಾಟ್ ಎ ಸಿಂಗಲ್ ಪ್ರಾಜೆಕ್ಟ್. ಆಲ್ಮೋಸ್ಟ್ ನಾವು 80 ಇಂದ 90 ಪ್ರಾಜೆಕ್ಟ್ ಅಕ್ರಾಸ್ ಬೆಂಗಳೂರು ಎಲ್ಲಾ ಕಡೆ ಕಂಪ್ಲೀಟ್ ಮಾಡಿದ್ವಿ. ಎಲ್ಲಾ ಕಡೆ ಹ್ಯಾಪಿ ಕಸ್ಟಮರ್ ಮನೆ ಕಟ್ಕೊಂಡು ಹ್ಯಾಪಿ ಆಗಿದ್ದಾರೆ. ಅವ್ರ ರೆಫರೆನ್ಸ್ ತುಂಬಾನೇ ಸಿಗ್ತಾ ಇದೆ ನಮ್ಗೆ. ಹೌದು, ಕರೆಕ್ಟ್ ಅಲ್ವಾ? ಅಡ್ವರ್ಟೈಸ್ಮೆಂಟ್ ಅವಶ್ಯಕತೆನೇ ಇಲ್ಲ. ಹೌದೌದು, ಖಂಡಿತವಾಗ್ಲೂ. ಹಾಗಾಗಿ ಈಗ ನೋಡಿ, ಒಂದು ಸೈಟ್ ತಗೊಳ್ಬೇಕು ಅಂತ ಹೇಳಿದ್ರೆ ಜನರಿಗೆ ತುಂಬಾ ಕಡೆ ಯೋಚನೆ ಮಾಡ್ಬೇಕಾಗುತ್ತೆ. ಎಲ್ಲಿ ತಗೊಳ್ಬೇಕು, ಹಣ ಇರುತ್ತೆ, ಯಾರ ತರ ತಗೋಬೇಕು, ಎಲ್ಲಿ ಬಂಡವಾಳ ಹಾಕ್ಬೇಕು, ನಾನು ಹಾಕಿರೋ ಬಂಡವಾಳಕ್ಕೆ ಸೇಫ್ಟಿ ಇದೆಯೋ ಇಲ್ವೋ, ನಾಳೆ ಏನಾಗುತ್ತೆ ಏನೋ ಅಂತ ಭಯ ತುಂಬಾ ಇರುತ್ತೆ. ಹಾಗಾಗಿ ಒಂದು ಪರ್ಟಿಕ್ಯುಲರ್ ಕಂಪನಿ ಅಂತ ಬಂದಾಗ ಓರಿಯನ್ ಗ್ರೂಪ್ ನ ಚೂಸ್ ಮಾಡಬಹುದು. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ಪ್ರಾಜೆಕ್ಟ್ ಕೂಡ ಅಪ್ರೂವ್ಡ್ ಇರ್ತಕ್ಕಂಥದ್ದು, ಅಪ್ರೂವ್ಡ್ ಇಂಡಿವಿಜುವಲ್ ಖಾತಾ ಇರ್ತಕ್ಕಂಥದ್ದು. ಮತ್ತೆ ಡೆವಲಪ್ಮೆಂಟ್ ಕೂಡ ತುಂಬಾ ಸುಂದರವಾಗಿ ಡೆವಲಪ್ಮೆಂಟ್ ಮಾಡ್ತೀವಿ. ನೀವೇ ನೋಡ್ತಾರೆ ನೋಡಿ, ಕಾಂಕ್ರೀಟ್ ರೋಡ್ ನ ಹಾಕಿದೀವಿ, ಎಷ್ಟು ಚೆನ್ನಾಗಿ ಹಾಕಿದ್ವಿ. ಕೇಬಲಿಂಗ್ ಸಿಸ್ಟಮ್ ಗೆಲ್ಲ ಬೇರೆ ಡಿಫ್ರೆಂಟ್ ಕೊಟ್ಟಿದೀವಿ. ಇದೇನ್ ಸರ್ ಇದು? ಇಲ್ಲಿ ಇದೊಂದು ಸ್ಪೆಷಲ್ ಆಗಿ ಏನೋ ಮಾಡಿದೀರಾ? ಇದು ಒಂದು ಡಿಸೈನ್ ತರ. ಯಾಕೆ ಅಂತ ಹೇಳಿದ್ರೆ ಇದು ಆಕ್ಚುಲಿ ಕೇಬಲಿಂಗ್ ಸಿಸ್ಟಮ್ ಇರುತ್ತೆ ಇದ್ರೊಳಗಡೆ. ನಾಳೆ ದಿನ ಏನಾದ್ರು ಕೇಬಲ್ ಬ್ಲಾಕ್ ಆಯ್ತು ಅಂದಾಗ ರೋಡ್ ಎಲ್ಲ ಹೊಡೆಯಕ್ ಬರಲ್ಲ, ಕಿತ್ತಾಕ್ಬಾರ್ದು ಅನ್ನೋ ಉದ್ದೇಶಕ್ಕೆ ಒಂದು ನಾನು ನೋಡಿಲ್ಲ, ಇಲ್ಲೇ ಫಸ್ಟ್ ಟೈಮ್ ಇದನ್ನ ನೋಡ್ತಿರೋದು. ತುಂಬಾ ಸುಂದರವಾಗಿದೆ ನೋಡಿ, ಅಲ್ಲೊಂದು ಡಿಸೈನ್ ಕೂಡ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ ನೋಡಿ. ನಾರ್ಮಲ್ ಆಗಿ ಏನೋ ಒಂಥರ ಒಂದು ಕಾಂಕ್ರೀಟ್ ಹಾಕಿ ಬಿಟ್ಬಿಡೋರನ್ನ ನೋಡಿದೀನಿ, ಆದ್ರೆ ಇಲ್ಲೂ ಕೂಡ ಡಿಫ್ರೆಂಟ್ ಆಗಿದೆ. ಸರ್, ಈಗ ಆಫರ್ ಬಗ್ಗೆ ಹೇಳ್ತಾ ಇದ್ರಿ ನೀವು, ಏನ್ ಆಫರ್ ಕೊಡ್ತೀರಾ? ಖಂಡಿತವಾಗ್ಲೂ ಆಫರ್ ಅಂತ ಬಂದಾಗ ಈ ಸಂಡೇ ಬಂದು ಯಾರು ಇನಿಷಿಯಲಿ ಬುಕ್ ಮಾಡ್ಕೊಳ್ತಾರೋ ಫಸ್ಟ್ 25 ಬುಕಿಂಗ್ಸ್ 1 ಲಕ್ಷ ವರ್ತ್ ಗೋಲ್ಡ್ ನ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. 1 ಲಕ್ಷ ವರ್ತ್ ಗೋಲ್ಡ್ ನ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಅದು ಕೂಡ ನಿಮ್ಮ ಚಾನೆಲ್ ಮುಖಾಂತರ ಬಂದವರಿಗೆ. ಸೂಪರ್. ನೋಡಿ ವೀಕ್ಷಕರೇ, ಇದನ್ನ ನೀವು ಸದ್ವಿನಿಯೋಗ ಮಾಡ್ಕೋಬಹುದು. ಇದೆಲ್ಲ ಪಾರ್ಕಿಂಗ್ ಫೆಸಿಲಿಟೀಸ್ ಗೆ ಬಿಟ್ಟಿರುತ್ತಾನೆ ಈ ಜಾಗ. ನೋಡಿ, ಇದು ಎಷ್ಟು ಸುಂದರವಾಗಿದೆ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ನೋಡಿ. ಇದು ಮನೆ ಎಂಟ್ರೆನ್ಸ್ ಬರುತ್ತೆ ಇಲ್ಲಿ. ಇಲ್ಲಿ ನೀವು ಮನೆ ಕಟ್ಟಿದಾಗ
ರೆಡಿ ಫಾರ್ ನೋಡಿ ವಾಟರ್ ಕಲೆಕ್ಷನ್ ಕೂಡ ಇಲ್ಲಿ ರೆಡಿ ಆಗಿದೆ. ಹೌದು. ಇದು ಸ್ಯಾನಿಟರಿ ಕನೆಕ್ಷನ್ ರೆಡಿ ಆಗಿದೆ. ಅದ್ರ ಜೊತೆಗೆ ಕೇಬಲಿಂಗ್ ಸಿಸ್ಟಮ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಕಲ್ ಕೇಬಲ್ ಕೂಡ ಆಗೋಗಿದೆ. ಅದ್ರ ಜೊತೆಗೆ ಮನೆ ಮುಂದೆ ಒಂದು ಸುಂದರವಾದಂತ ಒಂದು ಚಿಕ್ಕ ಪಾರ್ಕ್ ವ್ಯವಸ್ಥೆ. ಇಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ಮನೆ ಕಟ್ಟಿದಾಗ ನಿಮ್ಗೆ ಒಂದು ಬ್ಯೂಟಿಫುಲ್ ಲುಕ್ ಬರುತ್ತೆ. ಹೌದು. ಮನೆಗೆ ಬಂದು ಎಂಟ್ರಿ ಆದ್ರೆ ಅಪ್ಪ ನಮ್ಮ ಮನೆಗೆ ಬಂದಲ್ಲಪ್ಪ ಅಂತ ಖುಷಿ ಆಗ್ಬೇಕು. ಅಷ್ಟು ಚೆನ್ನಾಗಿ ಫೀಲ್ ಆಗುತ್ತೆ ಇದು. ಹೌದು. ಈ ಮರಗಳೆಲ್ಲ ನೋಡಿ ಇದೆಲ್ಲ ತುಂಬಾ ಕಾಸ್ಟ್ಲಿ ಮರ, ಯಾರು ಕೂಡ ಡೆವಲಪ್ಮೆಂಟ್ ಅಲ್ಲಿ ಇಷ್ಟೆಲ್ಲ ಯೂಸ್ ಮಾಡಲ್ಲ. ಬಟ್ ನಾವು ಒಂದು ತುಂಬಾ ಸುಂದರವಾಗಿ ಬರ್ಲಿ ಅನ್ನೋ ಉದ್ದೇಶದಿಂದ. ಆಮೇಲೆ ನಮ್ಮ ಇಂಟೆನ್ಷನ್ ಏನಂದ್ರೆ ಸರ್ ಎಲ್ಲ ನೋಡಿ ನಮ್ದು ಬೇಸಿಕಲಿ ಬಂದ್ಬಿಟ್ಟು ಶಿವಮೊಗ್ಗ, ಅಲ್ಲಿಂದ ಬಂದು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ 30 ಜನ ಸೇರಿ ಸ್ಟಾರ್ಟ್ ಮಾಡ್ಕೊಂಡು ಇವಾಗ ನಮ್ಮಲ್ಲಿ ಒಂದು 1200+ ಎಂಪ್ಲಾಯ್ಸ್ ಇದ್ದಾರೆ, ವರ್ಕ್ ಮಾಡ್ತಾ ಇದ್ದಾರೆ. ಒಂದು ಚಿಕ್ಕ ಪ್ರಾಜೆಕ್ಟ್ ಇಂದ ಸ್ಟಾರ್ಟ್ ಮಾಡಿದಂತ ಕಂಪನಿ ಇವಾಗ ಆಲ್ಮೋಸ್ಟ್ 100+ ಪ್ರಾಜೆಕ್ಟ್ ನಾವು ಕಂಪ್ಲೀಟ್ ಮಾಡಿದೀವಿ. ಒಂದು 15 ಪ್ರಾಜೆಕ್ಟ್ಸ್ ಕೂಡ ಆನ್ ಗೋಯಿಂಗ್ ಇದೆ ಬೆಂಗಳೂರಲ್ಲಿ. ನಾಟ್ ಓನ್ಲಿ ದಿಸ್ ಪ್ರಾಜೆಕ್ಟ್, ನಿಮ್ ಬೆಂಗಳೂರಲ್ಲಿ ಎಲ್ಲೇ ಸೈಟ್ ಬೇಕು ಅಂತ ಹೇಳಿ, ಒಳ್ಳೆ ಯಾವ ಲೊಕೇಶನ್ ಅಲ್ಲಿ ಬೇಕು ಅಂತ ಹೇಳಿ, ಯಾವ ಲೊಕೇಶನ್, ಆಮೇಲೆ ಯಾವ ತರ ಬಜೆಟ್ ನಿಮ್ ಈಗ 20 lakhs ಇದೆಯಾ, 30 lakhs ಇದೆಯಾ, 50 lakhs ಇದೆಯಾ, 1 CR ಮೇಲೆ ನೋಡ್ತಾ ಇದ್ದೀರಾ, ಬನ್ನಿ ನಮ್ಮ ಹತ್ರ ಇದೆ. ಖಂಡಿತವಾಗ್ಲು ಎಲ್ಲಾ ತರ ಜನರಿಗೂ ಕೂಡ ಎಲ್ಲಾ ತರ ಸೈಟು ಮತ್ತೆ ಎಲ್ಲಾ ತರ ಬಜೆಟ್ ಅಲ್ಲೂ ಕೂಡ ನಿಮ್ಗೆ ಪ್ಲಾಟ್ಸ್ ಅವೈಲೇಬಲ್ ಸಿಗುತ್ತೆ. ಸರ್, ಈಗ ಇಲ್ಲಿ ಎಂಟ್ರೆನ್ಸ್ ವಿಚಾರಕ್ಕೆ ಬಂದ್ರೆ ಅಲ್ಲೊಂದು ಎಂಟ್ರೆನ್ಸ್ ಇದೆ. ಅಲ್ಲಿಗೆ ನಾವೇನ್ ವಿಜುವಲ್ಸ್ ಅಲ್ಲಿ ತೋರಿಸ್ತಿದೀವಿ ಅಲ್ಲೊಂದು ಎಂಟ್ರೆನ್ಸ್ ಇದೆ, ಮತ್ತೆ ಇಲ್ಲಿ ಕೂಡ ಒಂದು ಎಂಟ್ರೆನ್ಸ್ ಇದೆ, ಮತ್ತೆ ಸೆಕ್ಯೂರಿಟಿ ಪರ್ಪಸ್ ಗೆ ಅಲ್ಲಿ ಒಂದು ಇದು ಕೂಡ ಇದೆಯಲ್ಲ, ಇಲ್ಲಿ 24/7 ಸೆಕ್ಯೂರಿಟಿ ಇದೆಯಾ ಹೇಗೆ? ಖಂಡಿತವಾಗ್ಲು ಇಲ್ಲಿ 24x7 ಸೆಕ್ಯೂರಿಟಿ ಇರ್ತಾರೆ. ಅದಾದ್ಮೇಲೆ ಈವ್ನಿಂಗ್ 6 o'clock ಲೈಟ್ಸ್ ಎಲ್ಲ ಆನ್ ಆಗುತ್ತೆ. ಲೈಟ್ಸ್ ಆನ್ ಆದಾಗ ನೋಡ್ಬೇಕು, ಇನ್ನ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಲೇಔಟ್ ಇದು. ಹೌದು. 2 ಕಡೆ ಒಂದು ಎಂಟ್ರಿ ಒಂದು ಎಕ್ಸಿಟ್ ಕೊಟ್ಟಿದೀವಿ. ಯಾಕಂದ್ರೆ ತುಂಬಾ 125 ಸೈಟ್ಸ್ ಇರೋದು ಇಲ್ಲಿ. ಟೋಟಲ್ 7 ಎಕರೆ ಅಂತ ಹೇಳಿದಾಗ ದೊಡ್ಡದಾಗಿರುತ್ತೆ.